ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಅನ್ನಭಾಗ್ಯ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಬಡವರಿಗೆ ವಿತರಣೆ ಆಗಬೇಕಾಗಿರುವ ಪಡಿತರ ಅಕ್ಕಿಯನ್ನ ಹಗಲುಗಳ್ಳ ವಿಶ್ವಜಿತ ಪಾಟೀಲ ಎಂಬಾತ ಬಡವರಿಂದ ಖರೀದಿಸಿ ಹೊರ ರಾಜ್ಯಕ್ಕೆ ರಾಜರೋಷವಾಗಿ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುವ ಕೆಲಸ ಇಂದಿಗೂ ನಿಲ್ಲುತ್ತಿಲ್ಲ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿ ನಡೀತಾನೆ ಇದೆ. ಆದ್ರೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ದಂಧೆಗೆ ಮಾತ್ರ ಇದುವರೆಗೂ ಬ್ರೇಕ್ ಬಿದ್ದಿಲ್ಲ. ಬೆಳಗಾವಿಯ ಬಾಟ್ ರಸ್ತೆಯಲ್ಲಿ KA22A8564 ಸಂಖ್ಯೆಯ ಟ್ರಕ್ ಒಂದರಲ್ಲಿ ವಿಶ್ವಜಿತ್ ಪಾಟೀಲ್ ಎಂಬ ದಂಧೆಕೋರ ಅಕ್ರಮವಾಗಿ ಸಂಗ್ರಹಿಸಿರುವಂತಹ ಪಡಿತರ ಅಕ್ಕಿಯನ್ನ ಸಾಗಿಸ್ತಾ ಇದ್ದ. ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ಖುದ್ದು ಸಾಮಾಜಿಕ ಹೋರಾಟಗಾರ ಜಾನ್ಸ್ ಕುಮಾರ್ ಕರಿಯಪ್ಪಗೌಡ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಪೊಲೀಸರಿಗೆ ಒಪ್ಪಿಸಿದಂತಹ ಘಟನೆ ನಗರದ ಬಾಯ್ಸ್ ರೋಡ್ ಬಳಿ ಜರುಗಿದೆ. ಜಿಲ್ಲೆಯಾದ್ಯಂತ ಬಡವರ ಹೊಟ್ಟೆ ಸೇರಬೇಕಾಗಿರುವ ಅನ್ನಭಾಗ್ಯ ಅಕ್ಕಿ ವಿಶ್ವಜಿತ್ ಪಾಟೀಲ್ನಂತಹ ಖದೀಮರ ಪಾಲಾಗ್ತಾ ಇದೆ. ಕಳೆದ ತಡರಾತ್ರಿ ಬಾಯ್ಸ್ ರೋಡ್ ಬಳಿ KA22A8564 ಸಂಖ್ಯೆಯ ಲಾರಿಯಲ್ಲಿ ಸುಮಾರು 1500 ಕೆಜಿಗೂ ಅಧಿಕ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಹೊರ ರಾಜ್ಯಕ್ಕೆ ಮಾರಾಟ ಮಾಡಲು ಕೊಂಡೊಯ್ಯಲಾಗ್ತಾ ಇತ್ತು. ಈ ವೇಳೆ ಸ್ಥಳೀಯರ ಮಾಹಿತಿ ಮೇರೆಗೆ ನಗರದ ಬಳಿ ಲಾರಿ ಅಡ್ಡಗಟ್ಟಿದ ಗ್ರಾಮಸ್ಥರು ಪರಿಶೀಲನೆ ನಡೆಸಿದ್ದು, ಆಗ ಸ್ಥಳದಿಂದ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಲಾರಿಯನ್ನ ಸ್ಥಳೀಯ ಠಾಣೆ ಪೊಲೀಸರು ಸೀಸ್ ಮಾಡಿ ಆರೋಪಿತರ ಮೇಲೆ ಕೇಸ್ ಜಡಿದಿದ್ದಾರೆ. ಇನ್ನು ಸ್ಥಳೀಯ ಮಾರ್ಕೆಟ್ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ನಡೆದಿರುತ್ತೆ ಎಂದು ಸ್ಥಳೀಯ ಹೋರಾಟಗಾರರು ಮಾಧ್ಯಮ ತಂಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಬಡವರಿಗೆ ತಲುಪಬೇಕಾಗಿದ್ದ ಸಿದ್ದರಾಮಯ್ಯ ಅವರ ಅನ್ನಭಾಗ್ಯದ ಅಕ್ಕಿಯನ್ನ ಇನ್ನು ಮುಂದೆ ಯಾರೂ ಅಕ್ರಮವಾಗಿ ಸಾಗಿಸದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಮಾಜ ಸೇವಕ ಜಾನ್ ಕರೆಪ್ಪಗೌಡ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಕಮಿಷನರ್ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನಮ್ಮ ಹೆಸರು ಚುನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷರು. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರ ರಾಜ್ಯ ಸರ್ಕಾರ ಫ್ರೀ ಆಗಿ ರೈತರಿಗೆ ಬಡವರಿಗೆ ದೀನ್ ದಲಿತರಿಗೆ ಜನರಿಗೆ BPL ಕಾರ್ಡ್ದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತ ಸರ್ಕಾರ ಒಂದು ಯೋಜನೆ ಮಾಡಿ ಅಕ್ಕಿಯನ್ನು ಕೊಡ್ತಾ ಇದೆ. ರೇಷನ್ 5 ಕಿಲೋ ಕೊಡ್ತಾ ಇದೆ, 10 ಕಿಲೋನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇಷ್ಟೆಲ್ಲ ಇದ್ದಾಗ ಕೂಡ ಇವತ್ತ ಈ ರೀತಿ ಸುಮಾರು ಇಲ್ಲೆಲ್ಲ ತಾವು ನೋಡ್ಬೋದು. ಇದು ಗೌರ್ಮೆಂಟ್ ಇರ್ತಕ್ಕಂತ ರೇಷನ್ ಅಕ್ಕಿ ಈ ಚೀಲ ಗಂಟ್ಲೆನ ಇವತ್ತ ಈ ಮಹಾರಾಷ್ಟ್ರಕ್ಕೆ ಹೋದ್ ಮಾರ್ತಕ್ಕಂಥದ್ದು ಇವತ್ತು ಲೋಡ್ ಗಂಟ್ಲೆ ಮಾಡಿ ಮಹಾರಾಷ್ಟ್ರ ಗಂಟ್ಲೆ ಮಾರ್ತಾ ಇದ್ದಿದ್ದು. ಸರ್ಕಾರ ಇವತ್ತ ಸೆಷನ್ದಾಗ ಚರ್ಚೆ ಮಾಡ್ತಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ, 5 ಕಿಲೋ ಕಡಿಮೆ ಕೊಡ್ತಾ ಇದೆ. ಇವತ್ತ AP ಅದು ಯಾವ್ದು FCI ಅಂತೇಳಿ ಇವತ್ತು ಅವಕಾಶ ಮಾಡಿ ಕೊಡ್ತಕ್ಕಂಥದ್ದು. ಯಾರಿಗಾರ ಅಕ್ಕಿ ಬೇಕಾದ್ರೆ FCI ದವರ ಲಂಚ ತಿಂದ ಇವತ್ತು ಅವ್ರಿಗೆ ಆರ್ಥಿಕತೆ ಪ್ರಬಲ ಆಗೋದಕ್ಕಾಗಿ ಇವತ್ತು ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿ ಇನ್ನ 5 ಕಿಲೋ ಎಕ್ಸ್ಟ್ರಾ ಅಕ್ಕಿ ಬರ್ತಕ್ಕಂಥದನ್ನ ಕೊಡದೇ ಇರ್ತಕ್ಕಂಥದ್ದು ಮಾಡಿ ಇವತ್ತು ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ನಡೆದೈತಿ. ಇವತ್ತು ಇಲಾಖೆಗಳು ಏನ್ ಮಾಡತ್ತಾರೋ, ಫುಡ್ ಸೆಕ್ಷನ್ ಏನ್ ಮಾಡತೈತಿ, ಇಷ್ಟೆಲ್ಲ ಅನ್ಯಾಯ ನಡೆದೈತೆ. ರಾಜ್ಯದ ಮುಖ್ಯಮಂತ್ರಿ ಯಾಕೆ ಇದ್ರ ಬದಲು ಗಂಭೀರವಾಗಿ ಚಿಂತನೆ ಮಾಡತ್ತಿಲ್ಲ? ಇವತ್ತ ಬೆಳಗಾವದಾಗ ನಿನ್ನೆ ನಾವ ಒಂದ್ ರಾತ್ರಿ ಗಾಡಿ ಹಿಡಿದು ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟು ನಾವ ಜನ ಹೋಗಿ ಹಿಡಿದು ಅವ್ರಿಗೆ ವಿಚಾರಣೆ ಮುಟ್ಟಿಸಿದ್ವು. ಈಗ ಹೋಗಿ FIR ಮಾಡಿಸ್ತು, ಮತ್ತೆ ಕೋರ್ಟಿಗೆ ಹೋಗಿ ಯಾವ್ದು FCI ಕಡೆ ಹೋದ್ ಮತ್ತೆ ಡಾಕ್ಯುಮೆಂಟ್ಸ್ ಹೋದ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಕ್ಕಂಥ ಚಟುವಟಿಕೆ ಮಾಡತ್ತಾರು. ಇದಕ್ಕೆ ರಾಜ್ಯ ಸರ್ಕಾರ ನೀವೇನ್ ಮಾಡತ್ತೀರಿ? ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡತ್ತೀರಿ? ಫುಡ್ ಇರ್ತಕ್ಕಂಥ ಆಹಾರ ಸಚಿವ ಏನ್ ಮಾಡತ್ತೀರಿ? ಇದಕ್ಕೆಲ್ಲ ತಕ್ಷಣ ಗಮನ ಸೆಳಿಬೇಕು. ಯಾಕಪ್ಪ ಅಂತಂದ್ರ ರೇಷನ್ ಅನ್ನ ಇವತ್ತ ಸುಮಾರು ರೈತರ ಇವತ್ ಕಷ್ಟಪಟ್ಟು ಬೆಳಿತಕ್ಕಂಥ ರೈತನ ಇದನ್ನ ಹೋದವ್ರು ಪಾಲಿಸ್ ಮಾಡಿ 50 ರೂಪಾಯಿ ಕಿಲೋ ಗೋವಾ ಮಹಾರಾಷ್ಟ್ರ ಮಾರೋದಂತದ ಇವತ್ ದಂಧೆ ನಡೆದೈತಿ. ಇಲ್ಲಿ ತಿನ್ನಾಕ ಜನರಿಗೆ ಐಕ್ ಸಿಗ್ತಾ ಇಲ್ಲ. ಇವತ್ತು ಅವೆಲ್ಲ ಕಂಡೀಷನ್ ಮೇಲೆ ಅಕ್ಕಿ ಕೊಡ್ತೀರಿ BPL ಕಾರ್ಡ್ ಅಂತೇಳಿ ಅದನ್ನ ಇವತ್ತು ಲೂಟಿ ಮಾಡ್ತಕ್ಕಂತ ಯಾವ್ದು APSC ಅಂತೇಳಿ ಇವತ್ತೇನ್ ಚಟುವಟಿಕೆ ನಡೆದೈತಿ ಇದನ್ನ ತಕ್ಷಣ ಬಂದ್ ಮಾಡ್ತಕ್ಕಂತ ಸರ್ಕಾರ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಲೆಟರ್ ಕೊಡ್ತಾ ಇದ್ದೀವಿ, ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಸುಮಾರು ಒಂದು 50 ಕಡೆ ದಂಧೆಯನ್ನು ಮಾಡ್ತಾ ಇದಾರ. ಇಡೀ ರಾಜ್ಯವ್ಯಾಪಿ ಹಾವೇರಿ ಇರ್ಲಿ ಇಡೀ ಎಲ್ಲಾ ಜಿಲ್ಲೆ ಒಳಗ ಇವತ್ತು ದಂಧೆ ಮಾಡ್ತಾರೋ. ರಾಯಚೂರು ಕಳಿಸ್ತೀವಿ ಅಂತ ಹೇಳ್ತಾರೋ, ಇಲ್ಲ ಇದನ್ನ
ಯಾವ ಹಿಡಿದ ಅವ್ನ ಕೇಳ್ರಿ ನಾ ಕೊಲ್ಲಾಪುರ ಕಳಿಸ್ತೇನೆ ಆರಾಮ್ ಬಿಂದಾಸಾಗಿ ಹೇಳ್ತಾರ ಅವ್ರ. ಯಾಕಂದ್ರ ಇದಕ್ಕ ಇವತ್ ಸಾವಿರಾರು ಕೋಟಿ ರೂಪಾಯಿ ಹಗರ್ ನಡೆದಂತ ವಿಶೇಷ ಸಂದರ್ಭ ನಮ್ಗ ನೆದರಿಗೆ ಬರ್ತಾ ಇದೆ. ಯಾಕಂದ್ರೆ ಇದಕ್ಕ ಅಧಿಕಾರಿಗಳು ಶಾಮೀಲ್ ಇದಾರ ಅಂತ ಹೇಳಿ ನೆದರಿಗೆ ಬರ್ತೈತಿ. ಯಾಕಂದ್ರೆ ಇವತ್ 2 ನಂಬರ್ ಘಟನೆ ನಡೆಯತೈತಿಪ್ಪ ಅಂತಂದ್ರ ರೇಷನ್ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತೈತಿ ಅಂತಂದ್ರ ಇದೇ ಅಂತದ ಮಹಾರಾಷ್ಟ್ರಕ್ಕೆ ಹೋಗ್ತೈತಿ. ನಮ್ಮ ಅಕ್ಕಿ ಮಹಾರಾಷ್ಟ್ರಕ್ಕೆ ಯಾಕೆ ಮಾಡ್ತಾರೋ ತಕ್ಷಣ ಇದನ್ನ ಬಂದ್ ಮಾಡ್ತಕ್ಕಂತ ಜಿಲ್ಲಾಡಳಿತ, ರಾಜ್ಯದ ಮುಖ್ಯಮಂತ್ರಿ ಇದನ್ನ ತಕ್ಷಣ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರ ನಾವ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತ ಬೀದಿಗೆ ರಾಜ್ಯವ್ಯಾಪಿ ಹೋರಾಟ ಮಾಡ್ಬೇಕಾಕತಿ. ಅನ್ನದಾತರಿಗೆ ಗೌರವ ಸಿಗ್ಬೇಕಪ್ಪ ಅಂದ್ರೆ ಅನ್ನವನ್ನು ತೊಡಗು ಮಾಡ್ತಕ್ಕಂತ ಚಟುವಟಿಕೆನ ತಕ್ಷಣ ಸರ್ಕಾರ ಬಂದ್ ಮಾಡ್ಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈಗ ಬೆಳಗಾವದಾಗ ಇವತ್ತ ವಿಶ್ವಜಿತ್ ಪಾಟೀಲ, ಶಾಂತಿನಾಥ್ ಪಾಟೀಲ, ವಿನೋದ್ ಚೌಗಲ, ಪ್ರವೀಣ್ ಪಾಚಾಪುರಿ, ಮುಜಾಮಿಲಾ, ಸಂಜಯ್ ಭೋಸಲೆ ಹಾಗೂ ಇನ್ನಿತರ ಸುಮಾರು ಜನ ಇವತ್ತದಾರ ಈ ಬೆಳಗಾವದಾಗ ಈ ದಂಧೆ ಮಾಡ್ತಕ್ಕಂಥ ರಗಡ ಅವ್ರ ಮೇಲೆ ಸಾಕಷ್ಟು FIR ಆಗಿದಾವ. ಇಷ್ಟೆಲ್ಲಾ FIR ಆದ್ರೂ ಕೂಡ ಮತ್ತ ಅವ್ರ ದಂಧೆ ಮಾಡ್ತಾರ ಅಂದ್ರೆ ಏನ ಇವತ್ತ ಇಲಾಖೆಗೆ ಮಂತ್ಲಿ ಕೊಟ್ಟು ಚಾಲೂ ಮಾಡ್ತಾ ಇದ್ದಾರೋ ಅಂತ ಹೇಳಿ ನಮಗ ಇವತ್ತು ಅನುಮಾನ ಬರ್ತೈತಿ. ಇದು ಅನುಮಾನ ಬಂದ್ ಆಗ್ಬೇಕು. ಇವತ್ತರ ಜಿಲ್ಲಾಡಳಿತ ಇದನ್ನ ತಕ್ಷಣ ಕ್ರಮ ತಗೋಬೇಕು. ಜಿಲ್ಲೆ ಇರ್ತಕ್ಕಂಥ ಕಮಿಷನರ್ ಕೂಡ, ಜಿಲ್ಲಾ SP ಅವರು ಕೂಡ ತಕ್ಷಣ ಇದನ್ನ ಕ್ರಮ ತಗೊಂಡು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂತ ಆಗ್ಬೇಕು. ಈ 2 ನಂಬರ್ ದಂಧೆ ತಕ್ಷಣ ಬಂದ್ ಆಗ್ಲಿಲ್ಲ ಅಂದ್ರ ಕಾನೂನು ಸುವ್ಯವಸ್ಥೆಯನ್ನ ಸರ್ಕಾರ ಜಿಲ್ಲಾಡಳಿತನ ಹಾಳು ಮಾಡಿದಂಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ.